ಯಾವುದೇ ಹಳೆಯದ್ದನ್ನು ಕೊಟ್ಟು ಎಲ್ಲ ಹೊಸದನ್ನು ಪಡೆಯಿರಿ. ಈ ಸೀಸನ್ನ ಅತಿ ದೊಡ್ಡ ಎಕ್ಸ್ಚೇಂಜ್ ಆಫರ್ ನಿಮ್ಮ ನೆಚ್ಚಿನ ಸ್ಟೋರ್ಸ್ನಲ್ಲಿ ಮಾತ್ರ. ಕುಕ್ವೇರ್, ನಾನ್ ಸ್ಟಿಕ್ ವೇರ್, ಕ್ರಾಕರೀಸ್, ಥರ್ಮೋವೇರ್ ಅಥವಾ ಸಣ್ಣ ಉಪಕರಣಗಳು ಸೇರಿದಂತೆ ಹಳೆಯದ್ದನ್ನು ತನ್ನಿ ಮತ್ತು 75% ಡಿಸ್ಕೌಂಟ್ ಪಡೆಯಿರಿ. ಹೊಸ ಉತ್ಪನ್ನಗಳನ್ನು ಮನೆಗೆ ಕೊಂಡೊಯ್ಯಿರಿ. ಹೌದು, ನೀವು ಕೇಳಿದ್ದು ನಿಜ. ಎಕ್ಸ್ಚೇಂಜ್ನ ಮೇಲೆ 75% ರಿಯಾಯಿತಿ. ಡೋಂಟ್ ವೇಟ್. ಹಳೆಯದ್ರೊಂದಿಗೆ ಒಳಗೆ ಬನ್ನಿ ಮತ್ತು ಹೊಸದ್ರೊಂದಿಗೆ ಹೊರಗೆ ಹೆಜ್ಜೆ ಇಡಿ. ಇದು ಜುಲೈ 1ರಿಂದ 31ರವರೆಗಿನ ಸೀಮಿತ ಅವಧಿಯ ಕೊಡುಗೆ. ನ್ಯಾಷನಲ್ ಮಾರ್ಟ್, ಇಂಡಿಯಾ ಕಾ ಹೈಪರ್ ಮಾರ್ಟ್, ಬೀದರ್, ಗುಂಪಾಡ್, ಹೈದರಾಬಾದ್ ರಿಂಗ್ ರೋಡ್. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಅಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನ ನೌಬಾದ್ ಜ್ಞಾನ ಶಿವಯೋಗಾಶ್ರಮದಲ್ಲಿ ಮಾತೆ ಕರುಣಾದೇವಿ ಹೆಸರಲ್ಲಿ 1 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ. ಸಸಿಗೆ ನೀರೆರೆದು ಚಾಲನೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ. ಪರಿಸರ ಸಮತೋಲನಕ್ಕೆ ಸಸಿ ನಡಿ, ಶಿವಯ್ಯ ಸ್ವಾಮಿ ಕಾರ್ಯಕ್ಕೆ ನನ್ನ ಸಹಕಾರವಿದೆ ಎಂದ ಸಚಿವರು. ಸರ್ಕಾರದ ಜೊತೆ ಕೈ ಜೋಡಿಸಿ ಮಾತೆ ಕರುಣಾದೇವಿ ತಾಯಿ ಹೆಸರಿನಲ್ಲಿ ಶಿವಯ್ಯ ಸ್ವಾಮಿ ಲಕ್ಷ ಸಸಿ ನೆಡುವ ಸಂಕಲ್ಪ ತೊಟ್ಟಿದ್ದು ಶ್ಲಾಘನೀಯ ಕಾರ್ಯ. ಪೂಜ್ಯ ರಾಜಶೇಖರ್ ಶಿವಾಚಾರ್ಯರು. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ ಸಸಿ ನೆಟ್ಟು ಲಕ್ಷ ಗುರಿ ತಲುಪಲಿದ್ದೇವೆ ಶಿವಯ್ಯ ಸ್ವಾಮಿ. ಕರ್ನಾಟಕ ತೆಲಂಗಾಣ ಗಡಿ ಗ್ರಾಮ ಹದ್ನೂರಿನಲ್ಲಿ ನಡೆದ ತೆಲಂಗಾಣ ಗಡಿ ಉತ್ಸವ. ಗಡಿಯಲ್ಲಿ ಕನ್ನಡ ಉಳಿಸಲು ವಿಶೇಷ ಸೌಲಭ್ಯ ಕಲ್ಪಿಸಿ ಪ್ರೊಫೆಸರ್ SV ಪಾಟೀಲ್. ಮೊಬೈಲ್ ಯುಗದಲ್ಲಿ ಜನಪದ ಸಂಸ್ಕೃತಿ ಉಳಿಸುತ್ತಿರುವ ರಾಜ್ಕುಮಾರ್ ಕಾರ್ಯ ಶ್ಲಾಘನೀಯ. ಪೂಜ್ಯ ಚನ್ನಬಸವಾನಂದ ಶ್ರೀಗಳು. ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ವತಿಯಿಂದ ಆಯೋಜಿಸಿದ ಬೊಮ್ಮಗೊಂಡೇಶ್ವರ ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಬೊಮ್ಮಗೊಂಡೇಶ್ವರ ಕಾರ್ಯ ಸಮಾಜಮುಖಿಯಾಗಿತ್ತು. ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್. ಗಮನ ಸೆಳೆದ ವಿವಿಧ ಜನಪದ ನೃತ್ಯಗಳು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆ. ಜನಸಂಖ್ಯೆ ನಿಯಂತ್ರಣ ಮಾಡುವುದೇ ಈ ಜಾಗೃತಿಯ ಮುಖ್ಯ ಉದ್ದೇಶ. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ನಮ್ಮ ಧ್ಯೇಯ ವಾಕ್ಯ. ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪರಿಸರ ಸಮತೋಲನ ಕಾಪಾಡಲು ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ನಗರದ ನೌಬಾದ್ನ ಜ್ಞಾನ ಶಿವಯೋಗಾಶ್ರಮದಲ್ಲಿ ಮಾತೆ ಕರುಣಾದೇವಿ ತಾಯಿಯವರ ಹೆಸರಲ್ಲಿ 1 ಲಕ್ಷ ಸಸಿ ನೆಡುವ ಅಭಿಯಾನಕ್ಕೆ ಭಾನುವಾರ ಚಾಲನೆಯನ್ನು ನೀಡಿ ಅವರು ಮಾತನಾಡ್ತಾರೆ. ಮಠ, ಮಂದಿರ, ಶಾಲಾ ಕಾಲೇಜು, ಸಾರ್ವಜನಿಕ ಸ್ಥಳಗಳಲ್ಲಿ ಸಸಿಗಳನ್ನು ನೆಟ್ಟು ಬೆಳೆಸುವ ಕೆಲಸ ಆಗಬೇಕು ಎಂದು ಹೇಳಿದರು. ಆಮೇಲೆ ಶುದ್ಧ ಗಾಳಿ ಸೇರಿದಂತೆ ಮರ ಗಿಡಗಳಿಂದ ನಾನಾ ಉಪಯೋಗಗಳು ಇವೆ. ಉತ್ತಮ ಪರಿಸರಕ್ಕೆ ಗಿಡಗಳು ಬಹಳ ಅವಶ್ಯಕವಾಗಿವೆ ಎಂದು ತಿಳಿಸಿದರು. ಶಿವಯ್ಯ ಸ್ವಾಮಿ, ಪೂಜ್ಯ ರಾಜಶೇಖರ್ ಶಿವಾಚಾರ್ಯರು ಹಾಗೂ ಕರುಣಾದೇವಿ ಅಕ್ಕನವರು ಸಸಿ ನೆಡುವಂತಹ ಅಭಿಯಾನ ಹಮ್ಮಿಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕಾರ್ಯ ಆಗಿದೆ. ಇದಕ್ಕೆ ನನ್ನ ಹಾಗೂ ಇಲಾಖೆಯ ಸಂಪೂರ್ಣ ಬೆಂಬಲವಿದೆ. ಇತರೆ ಸಂಘ ಸಂಸ್ಥೆಗಳು ಕೂಡ ಈ ರೀತಿಯ ಅಭಿಯಾನಕ್ಕೆ ಮುಂದಾಗಬೇಕು. ಅರಣ್ಯ ಇಲಾಖೆ ಇದಕ್ಕೆ ಅಗತ್ಯ ಸಹಕಾರ ನೀಡಲಿದೆ ಎನ್ನುವಂಥ ಮಾತನ್ನು ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ಪ್ರಾದೇಶಿಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ ಮಾತನಾಡಿ, ಪರಿಸರ ಸಂರಕ್ಷಣೆ ಎಲ್ಲರ ಕರ್ತವ್ಯವಾಗಿದೆ. ಶಿವಯ್ಯ ಸ್ವಾಮಿಯವರ ಕಾರ್ಯ ಅಭಿನಂದನಾರ್ಹವಾಗಿದೆ. ಈಗಾಗಲೇ ನಗರದಲ್ಲಿ ಸಸಿಗಳನ್ನು ನೆಡಲಾಗಿದೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಇನ್ನೂ ಹೆಚ್ಚಿನ ಸಸಿಗಳನ್ನು ನೆಡುವ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ನೆಟ್ಟ ಸಸಿಗಳಲ್ಲಿ ಕೆಲವು ಹಾಳಾಗಿವೆ. ಅವುಗಳನ್ನು ಕಿತ್ತು ಪುನಃ ಹೊಸ ಸಸಿಗಳನ್ನು ನೆಡಲು ಸೂಚಿಸಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಪ್ರಾದೇಶಿಕ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಶೀಶ್ ರೆಡ್ಡಿ, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸ್ ಹಾಗೂ ಅರಣ್ಯ ಸಂರಕ್ಷಣೆಯಲ್ಲಿ ಸಿಎಂ ಪದಕ ಪ್ರಶಸ್ತಿಗೆ ಆಯ್ಕೆಯಾದ ಹಾವಪ್ಪ PS ಅವರನ್ನ ಸನ್ಮಾನ ಮಾಡಿ ಗೌರವಿಸಲಾಯಿತು. ಶಾಂತೀಶ್ವರಿ ಸ್ವಯಂ ಸೇವಾ ಸಂಸ್ಥೆ, ಶ್ರೀ ಜಗದ್ಗುರು ಪಂಚಾಚಾರ್ಯ ಯುವಕ ಸಂಘ, ಈಶ್ವರಿ ಮಹಿಳಾ ಮಂಡಳ, ಆಮೇಲೆ ಅರಣ್ಯ ಇಲಾಖೆ, ಮೈ ಭಾರತ್ ಹಾಗೂ ಆರತಿ ವಿಕಾಸ್ ಮಹಿಳಾ ಸಮಿತಿ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ತಾಯಿ ಹೆಸರಲ್ಲಿ ಒಂದು ಸಸ್ಯ ಹಾಕಬೇಕು ಅನ್ನೋಂಥದ್ದು ಭಾಳ ಪ್ರತಿಯೊಬ್ಬರಿಗೂ ಪ್ರಕೃತಿ ಬಗ್ಗೆ, ಸಸಿ ಬಗ್ಗೆ, ಮರಗಳ ಬಗ್ಗೆ ಒಂದು ಸ್ವಾಭಿಮಾನ ಬೆಳೀತದೆ. ಅದನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಪೂಜ್ಯ ರಾಜಶೇಖರ್ ಸ್ವಾಮಿ ಗೋಟಾರವರು, ಶಿವಯ್ಯ ಸ್ವಾಮಿಯವರು, ಅಕ್ಕವರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಸಹಕಾರ ಇದೆ. ಎಲ್ಲರ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಬೀದರ್ DFO ಆಗಿ ಜಸ್ಟ್ ಒಂದು 2-3 ದಿನ ಹಿಂದೆ ಚಾರ್ಜ್ ತೊಗೊಂಡಿದ್ದೇನೆ.
ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಬೀದರ್ ಡಿಸ್ಟಿಕ್ದು ಟ್ರೀ ಕವರು ಬೇರೆ ರಾಜ್ಯಗಳಿಗೆ ಬೇರೆ ಡಿಸ್ಟ್ರಿಕ್ಸ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕಡಿಮೆ ಇದೆ. ಈಗ ನಮ್ಮ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಕೂಡ 33% ಟ್ರೀ ಕವರ್ನು ಹೆಚ್ಚು ಮಾಡಬೇಕಂತ ಆ ರೀತಿ ಒಂದು ಗುರಿ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಏನೇ ಗಿಡ ನೆಡುವ ಕಾರ್ಯಕ್ರಮ ತೊಗೊಂಡಿದ್ದಾಗ ನಮ್ಮ ಜಿಲ್ಲೆಯ ಟ್ರೀ ಕವರ್ನು ಜಾಸ್ತಿ ಹೆಚ್ಚು ಮಾಡಿದ್ದಾಗ ಜನರಿಗೆ ಮಾಡಿ ಅದು ಸಕ್ಸಸ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಸ್ಟಾಫ್ ಕೂಡ ನಾನು ಸುಮಾರು ಕಡೆ ಈಗ ಆಲ್ರೆಡಿ ತಿರುಗಾಡಿದ್ದೇನೆ ಮತ್ತು ಇನ್ಸ್ಪೆಕ್ಷನ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರು ಕೂಡ ಇಲ್ಲಿ ಅಚ್ಚುಕಟ್ಟಾಗಿ ಕೆಲಸ ನಡೆದಿದೆ ಸರ್. ಇಲ್ಲಿ ಸಂರಕ್ಷಣೆ ಆಗುತ್ತೆ ಸರ್. ಹೌದು ಹೌದು. ಬೇರೆ ಬೇರೆ ಕಡೆ ಎಲ್ಲ ರಸ್ತೆಯಲ್ಲಿ ಸ್ವಲ್ಪ ಹಚ್ಚಿದಾಗ ಹೌದು ಡಿಪಾರ್ಟ್ಮೆಂಟ್ ಹೊತ್ತಿಂದ ಅದನ್ನು ಸಂರಕ್ಷಣೆ ಮಾಡುವಂಥ ಯಾವ ರೀತಿ ಕ್ರಮ ಇದು ಮಾಡ್ತೀವಿ? ಸೊ 3 ಕಿಲೋಮೀಟರ್ಗೆ ಒಂದು ವಾಚರ್ದು ವ್ಯವಸ್ಥೆ ಆ ರೀತಿ ಇರ್ತದೆ ಇಲಾಖೆ ಇದರ ವ್ಯವಸ್ಥೆಯಲ್ಲಿ. ಸೊ ಅದು ಗಿಡ ನೆಟ್ಟಾದ ಮೇಲೆ ಜೂನ್ ತಿಂಗಳಿಂದ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕಾಗಿ ನಾನು ಫೀಲ್ಡಲ್ಲಿ ಚೆಕ್ ಮಾಡುವಾಗ ಕೂಡ ಸುಮಾರು ಕಡೆ ಅದನ್ನು ಅಬ್ಸರ್ವ್ ಮಾಡಿದ್ದೇನೆ. ಸೊ ಇಲಾಖೆ ಸಿಬ್ಬಂದಿ ವರ್ಗದವರು ಆಲ್ರೆಡಿ ಈ ವಾಚರ್ಸ್ ಕೂಡ ಅದು ನೋಡಿಕೊಂಡು ಮತ್ತು ಕೆಲವೊಂದು ಕಡೆ ಸ್ಟೇಕ್ ಏನಾದರೂ ಹೋಗಿದ್ರೆ ಅದು ಸರಿಪಡಿಸೋದು, ಮತ್ತು ಮುಳ್ಳು ಏನಾದರೂ ಡ್ಯಾಮೇಜ್ ಆಗಿದ್ರೆ ಅದನ್ನು ಮತ್ತೆ ಕಟ್ಟುವುದು, ಮತ್ತು ಕೆಲವೊಂದು ಕಡೆ ಈಗ ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಕಡೆ ಗಿಡ ಏನಾದರೂ ಅದಕ್ಕೆ ಹಾನಿಯಾಗಿದ್ದಾಗ ಹಾಲಾಗಿದ್ದಾಗ ಅದನ್ನು ರೀಪ್ಲೇಸ್ ಕೂಡ ಮಾಡ್ತೀವಿ. ಸೊ ಅಂಥ ಕೆಲಸ ಕೂಡ ಸುಮಾರು ಕಡೆ ನಡೆದಿದೆ ಈಗಾಗಲೇ. ಮತ್ತು ಒಂದೆರಡು ಕಡೆ ಈಗ ಮಧ್ಯದಲ್ಲಿ ಗ್ಯಾಪ್ ಬಂದಾಗ ಏನು ಮಾನ್ಸೂನ್ ಇದರಲ್ಲಿ, ಸೊ ಅದಕ್ಕೆ ವಾಟ್ರಿಂಗ್ ಎಲ್ಲ ಕೂಡ ಕೆಲಸ ನಡೆದಿದೆ. ಹೌದು. ಥ್ಯಾಂಕ್ ಯು. ನನ್ನ ಹೆಸರು ಆಶೀಶ್ ರೆಡ್ಡಿ ಅಂತ. ಶಾಂತೇಶ್ವರಿ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ 1 ಲಾಖ್ ಪೇಡ್ ಮಾಕೆ ನಾಮ್ ಎನ್ನುವಂಥ ಘೋಷವಾಕ್ಯದಡಿಯಲ್ಲಿ ಮಾತೆ ಕರುಣಾದೇವಿ ಅವರ ಹೆಸರಲ್ಲಿ 1 ಲಕ್ಷ ಸಸಿ ನೆಡುವಿಕೆ ಹಾಗೂ ವಿತರಣೆ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಅಭಿಯಾನ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಮುಖ್ಯಸ್ಥರು ಆದ ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯರಾಗಿರುವಂತಹ ಶಿವಯ್ಯ ಸ್ವಾಮಿ ತಿಳಿಸಿದರು. ಅಭಿಯಾನದ ನಿಮಿತ್ತ ಶ್ರಾವಣದಲ್ಲಿ ಧಾರ್ಮಿಕ ಸಭೆಯನ್ನು ಸಮಾರಂಭಗಳಲ್ಲಿ 21,000 ಬಿಲ್ವಪತ್ರೆ ಸಸ್ಯಗಳನ್ನು ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು. ಆಶ್ರಮದ ಪೀಠಾಧಿಪತಿಗಳಾಗಿರುವಂತಹ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಈ ಸಂದರ್ಭದಲ್ಲಿ ಮಾತನಾಡಿ, ಶಿವಯ್ಯ ಸ್ವಾಮಿ ಅವರು ದೊಡ್ಡ ಪ್ರಮಾಣದಲ್ಲಿ ಸಸ್ಯ ನೆಡುವಂತಹ ಒಂದು ಅಭಿಯಾನ ನಡೆಸ್ತಾ ಇರುವಂಥದ್ದು ಉತ್ತಮ ಬೆಳವಣಿಗೆ, ಪ್ರತಿಯೊಬ್ಬರು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಗಂಗಾಧರ ಸ್ವಾಮಿ ಧನ್ನೂರ್, ಮುಖಂಡ ಭೀಮಸೇನರಾವ್ ಸಿಂಧೆ, ಸಾಮಾಜಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸ್ ಎನ್ ಯರಡೋಣಿ, ವಲಯ ಅರಣ್ಯ ಅಧಿಕಾರಿ ಶಿವಕುಮಾರ್ ರಾಠೋಡ್, ಉಪ ವಲಯ ಅರಣ್ಯ ಅಧಿಕಾರಿ ಹಾವಪ್ಪ PS, ಪ್ರಮುಖರಾದ ವರದಯ್ಯ ಸ್ವಾಮಿ, ಮಹೇಶ್ ಪಾಟೀಲ್, ನಾಗರಾಜ್ ಮಠ್, ಶಿವಶಂಕರ್ ಬೇಳಂಗಿ, ಮಹಾಂತೇಶ್ ಬಿರಾದಾರ್, ಭಕ್ತಿ ದಾಸೋಹಿಗಳಾಗಿರುವಂತಹ ಬಸವರಾಜ್ ಭಂಗುರೆ, ಮಹಾದೇವಪ್ಪ ಭಂಗುರೆ, ಕಂಟೆಪ್ಪ ಭಂಗುರೆ, ಸಂಗಮೇಶ್ ಹುಮ್ನಬಾದೆ, ಮಹಾಂತೇಶ್ ಡೊಂಗರ್ಗಿ, ಆಮೇಲೆ ಬಸವರಾಜ್ ಹಾಲಹಳ್ಳಿ, ಉಪೇಂದ್ರಪ್ಪ ಚಿತ್ರದುರ್ಗ, ರಮೇಶ್ ಅರಳಿ, ಮಲ್ಲಪ್ಪ ಬಿರಾದಾರ್, ಚಂದ್ರಕಾಂತ್ ಬಿರಾದಾರ್, ಪ್ರಭು ತರ್ನಳ್ಳಿ, ಬಸವರಾಜ್ ಹಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಂದು ಬೀದರ್ ನೌಬಾದ್ ಭಾಲ್ಕಿ ರಸ್ತೆಯಲ್ಲಿರುವಂಥ ಜ್ಞಾನಶಿವಯೋಗ ಆಶ್ರಮದ ಪವಿತ್ರ ಪರಿಸರದಲ್ಲಿ ಗುರುವಂದನಾ ನಿಮಿತ್ತವಾಗಿ ಪರಮಪೂಜ್ಯ ಶ್ರೀಶೈಲ ಶ್ರೀ ಅಕ್ಕಮಹಾದೇವಿ ಚೈತನ್ಯ ಪೀಠದ ಅಧಿಪತಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಗುರುಗಳಾಗಿರುವಂಥ ಪೂಜ್ಯ ಶ್ರೀ ಮಹಾಯೋಗಿನಿ ಕರುಣಾದೇವಿ ಮಾತಾ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ನಮ್ಮ ಅಮ್ಮನವರ ಆತ್ಮೀಯ ಪರಮ ಭಕ್ತರಾಗಿರುವಂಥ ಶಿಷ್ಯರಾಗಿರುವಂಥ ವೇದಮೂರ್ತಿ ಶಿವಯ್ಯ ಸ್ವಾಮಿಯವರು ಒಂದು ದೊಡ್ಡ ಸಂಕಲ್ಪವನ್ನು ಅವರು ಮಾಡಿದ್ದಾರೆ. 1 ಲಾಖ್ ಪೇಡ್ ಮಾಕೆ ನಾಮ್ ಅನ್ನುವಂಥ ಒಂದು ಸ್ಲೋಗನ್ ಅಡಿಯಲ್ಲಿ ಅವರು ಪೂಜ್ಯ ಕರುಣಾದೇವಿ ಮಾತಾ ಅವರ ಪವಿತ್ರ ಹೆಸರಿನಲ್ಲಿ 1 ಲಕ್ಷ ಗಿಡ ಮರಗಳನ್ನು ನೆಡುವಂಥ ಒಂದು ದೊಡ್ಡ ಸಂಕಲ್ಪವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಮತ್ತು ಗಿಡ ಮರಗಳನ್ನು ಹಚ್ಚುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅರಣ್ಯ ಇಲಾಖೆ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇವೆ. ನಾವು ಸಾಹೇಬರಿಗೆ ಮಾತಾಡಿದ ಸಂದರ್ಭದಲ್ಲಿ ಇಲ್ಲ ಒಳ್ಳೆಯ ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ ಶಿವಯ್ಯನವರು. ನಾವು ಖಂಡಿತವಾಗಿ ಬಂದು ಅದನ್ನು ಆರಂಭ ಮಾಡ್ತೀವಿ ಮತ್ತು ಅಮ್ಮವ್ರ ದರ್ಶನ ಆಗ್ತದೆ. ಗುರುವಂದನ ಬರೋಕ್ಕಾಗಿಲ್ಲ, ಇವತ್ತು ಬಂದು ಹೋಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಕಾರ್ಯ ಬಾಹುಳ್ಯದ ಮಧ್ಯದಲ್ಲಿಯೂ ಕೂಡ ಸಾಹೇಬರು ಬಂದು ಇದಕ್ಕೆ ಚಾಲನೆ ಕೊಟ್ಟಿರುವಂಥದ್ದು ನಮ್ಮೆಲ್ಲರೂ ಕೂಡ ಬಲ
ಫಲ ತುಂಬಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ಈ ಸಂದರ್ಭದಲ್ಲಿ ಒಂದು ಮಾತನ್ನು ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ಬೀದರ್ ಜಿಲ್ಲೆಯ ಜನತೆ ತಮ್ಮ ಮನೆ ಮುಂದೆ ಒಂದು 2 ಮರಗಳನ್ನು ನೀವು ಹಾಕ್ಕೊಂಡ್ರೆ ನಮ್ಮೆಲ್ಲರ ಒಂದು ಸಂಕಲ್ಪ ಸಾಕಾರ ಆಗ್ತದೆ. ಯಾಕಂದರೆ ಇದು ನಾಡು ಉಳಿಬೇಕಾದ್ರೆ ಕಾಡು ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಬೆಳೆಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅರಣ್ಯ ಇಲಾಖೆ ಜೊತೆಗೆ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ನಮ್ಮ ಆಶ್ರಮ ಅರಣ್ಯ ಇಲಾಖೆಯವರ ಒಂದು ಮಡಿಲಲ್ಲೇ ಇರುವಂಥ ಒಂದು ಆಶ್ರಮ ಇದೆ. ಯಾವತ್ತೂ ಕೂಡ ಇದು ಆಶ್ರಮ ನಿಮ್ಮದೇ ಇದೆ. ಏನೋ ಕಾರ್ಯಕ್ರಮಗಳಿದ್ದರೆ ನಮಗೆ ಹೇಳ್ರಿ, ನಾವೆಲ್ಲ ನಿಂತ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡ್ತೀವಿ, ನಿಮ್ಮ ಜೊತೆಗೆ ಸದಾಕಾಲ ನಾವೆಲ್ಲ ಇರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಸನ್ಮಾನ್ಯ ಸಾಹೇಬ್ರವರಿಗೂ ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳಿಗೂ ಇಲ್ಲಿ ದುಡಿದಿರುವಂಥ ಎಲ್ಲರೂ ಕೂಡ ಪರಮ ದಯಾಳು ಆಗಿರುವಂಥ ಶ್ರೀಗಿರಿಯ ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪ್ರಕೃತಿ ಮಾತಾ ತಮ್ಮೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲೆನ್ನುವಂಥ ಮಂಗಲಾಶೀರ್ವಾದವನ್ನು ಮಾಡಿ ನಮ್ಮೆಡುವ ಆ ಗ್ರೂಪ್ ನುಡಿಪುಷ್ಪಗಳನ್ನು ಪಂಚವಟಿ ಮಾತೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಪೂಜ್ಯ ಕರುಣಾದೇವಿ ಮಾತಾಜಿಯವರ ಪಾದಗಳಿಗೆ ವಂದಿಸುತ್ತಾ ಅದೇ ರೀತಿ ಪೂಜ್ಯ ರಾಜಶೇಖರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಕ್ಕೆ ವಂದಿಸುತ್ತಾ, ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಮೂಲಕ 1 ಲಾಖ ಪೇಡ್ ಮಾಕೆ ನಾಮ್ ಅನ್ನುವಂಥ ಶೀರ್ಷಿಕೆಯಡಿ ಇವತ್ತು ನಾವು ಪೂಜ್ಯ ಶ್ರೀ ಮಾತೆ ಕರುಣಾದೇವಿಯವರ ಅಧಿಪತಿಗಳು ಅಕ್ಕಮ್ಮದೇವಿ ಚೈತನ್ಯ ಪೀಠ ಶ್ರೀಶೈಲಂ ನಮ್ಮ ದೀಕ್ಷಾ ಗುರುಗಳವರ ಹೆಸರಿನಲ್ಲಿ ನಾವೇನಪ್ಪ ಅಂದರೆ ಇವತ್ತು 1 ಲಕ್ಷ ಸಸಿಗಳನ್ನು ನೆಡುವುದನ್ನಪ್ಪ ಅಂದ್ರೆ ಸಂಕಲ್ಪ ತೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸೊ ಇದರ ವಿಶೇಷ ಏನಪ್ಪ ಅಂದ್ರೆ, ನಾವು ಈ ಪೂಜ್ಯರೆಲ್ಲ ಹೇಳಿದ್ದಾರೆ, ಸರ್ ಎಲ್ಲ ಹೇಳಿದ್ದಾರೆ. ಸೊ ನಾವೆಲ್ಲರೂ ಕೂಡ ಗಿಡ ಮರಗಳನ್ನು ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು, ಇದರ ಸಂದರ್ಭ ಅನೇಕ ಸಮಸ್ಯೆಗಳು ಎದುರಿಸಿದ್ವಿ, ಒಳ್ಳೆಯ ಆಕ್ಸಿಜನ್ ಸಿಗೋದಕ್ಕೋಸ್ಕರ. ಸೊ ಹಾಗಾಗಿ ಇವತ್ತು ನಾವು ನಮ್ಮ ಮಾತೆಗೆ, ಭೂಮಾತೆಗೆ ಮತ್ತು ನಮ್ಮ ಮಾತೆಗೆ ಗೌರವ ಕೊಡುವ ನಿಟ್ಟಿನಲ್ಲಿ 1 ಲಾಖ ಪೇಡ್ ಮಾಕೆ ನಾಮ್ ಅನ್ನುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ಇದರ ವಿಶೇಷವಾಗಿ ಇವತ್ತು ಇದು ಒಂದೇ ನಮ್ಮ ರಾಜ್ಯದಲ್ಲಿ ಅಲ್ಲ, ಇವತ್ತು ಶ್ರೀಶೈಲಂ ಆಗಿರ್ಬೋದು, ಇವತ್ತು ಉದಗೀರ್ ಆಗಿರ್ಬೋದು, ಲಾತೂರ್ ಆಗಿರ್ಬೋದು, ಎಲ್ಲ ಕಡೆ ಏನಪ್ಪ ಅಂದ್ರೆ ವಿಶೇಷವಾಗಿ ನಾವು ಗಿಡಗಳನ್ನು ನೆಡುವ ಮೂಲಕ ಮತ್ತು ಎಲ್ಲ ಭಕ್ತರಿಗೆ, ಸಾರ್ವಜನಿಕರಿಗೆ ಗಿಡಗಳನ್ನು ಕೊಡುವ ಮೂಲಕ ಅದನ್ನು ಬೆಳೆಸಿ ಪೋಷಣೆ ಮಾಡುವಂಥ ಜವಾಬ್ದಾರಿ ಎಲ್ಲರಿಗೂ ಸಾರ್ವಜನಿಕರಿಗೆ ಕೇಳ್ಕೊಂಡು ಅವರಿಗೆ ವಿತರಣೆ ಕೂಡ ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಮೊನ್ನೆ ಉಸ್ತುವಾರಿ ಸಚಿವರು ಚಾಲನೆ ಕೊಟ್ಟಿದ್ದಾರೆ. ಸೊ ಇವತ್ತು ನಾವೆಲ್ಲೂ ಅದು ಅತ್ಯಂತ ಯಶಸ್ವಿಯಾಗಿ, ಈಗ ಶ್ರಾವಣ ಬರ್ತಾ ಇದೆ, ಶ್ರಾವಣ ವಿಶೇಷವಾಗಿರೋದ್ರಿಂದ ಹೋದ ವರ್ಷದಲ್ಲಿ ಕೂಡ ಇದೇ ರೀತಿ ನಾವು ಆ್ಯಕ್ಟಿವಿಟೀಸ್ ಮಾಡಬೇಕಿತ್ತು. ಈ ವರ್ಷದಲ್ಲಿ ನಾವು ಚಾಲೂ ಮಾಡಿವಿ. ಈ ಶ್ರಾವಣದಲ್ಲಿ ಎಲ್ಲ ಕಡೆ ಮಠ ಮಂದಿರಗಳಲ್ಲಿ ಮೊನ್ನೆ ಎಲ್ಲೆಲ್ಲಿ ಕಾರ್ಯಕ್ರಮ ದೇವಸ್ಥಾನಗಳಲ್ಲಿ ಆಗುತ್ತವೆ. ಸೊ ಎಲ್ಲ ಕಡೆ ಹೋಗಿ ನಾವು ಮತ್ತು ಸರ್ ಹೇಳಿದಂಗೆ, ಆಗಲೇ ಮೊನ್ನೆ ಸಚಿವರು ಕೂಡ ಹೇಳಿದಂಗೆ, ಸರ್ ನಮ್ಮ DFO ಸರ್ ರೆಡ್ಡಿ ಸರ್ ಹೇಳಿದಂಗೆ ಎಲ್ಲ ಕಡೆ ನಾವು ತಾಲೂಕಾ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮ ಮಾಡಿ ಅಲ್ಲಿ ಸಸಿ ನೆಡುವ ಮೂಲಕ ಮತ್ತು ಸಸಿ ವಿತರಣೆ ಮಾಡುವ ಮೂಲಕ ನಾವು 1 ಲಕ್ಷ ಗುರಿಯನ್ನು ನಾವು ತಲುಪ್ತೀವಿ. ಎಲ್ಲರೂ ಸಹಕಾರ, ವಿಶೇಷವಾಗಿ ಅರಣ್ಯ ಇಲಾಖೆಯವರು ಸರ್ ನೇತೃತ್ವದಲ್ಲಿ, ಭಾಳ ರೆಡ್ಡಿ ಸರ್ ನೇತೃತ್ವದಾಗ, ಶ್ರೀನಿವಾಸ್ ಸರ್ ನೇತೃತ್ವದಾಗ ಎಲ್ಲರೂ ಟೀಮಿಂದ ವರ್ಕ್ ಆಗಿ ನಮ್ಮ ಇದಕ್ಕೆ ಸಂಕಲ್ಪಕ್ಕೆ ಇಲಾಖೆ ಜೊತೆಗೆ ಕೂಡ ನಾವೇನಪ್ಪ ಅಂದ್ರೆ ಕೆಲಸ ಮಾಡಿ ನಾವೇನಪ್ಪ ಅಂದ್ರೆ ಹಸಿರು ನಮ್ಮ ಬೀದರ್ ಜಿಲ್ಲೆ ಮಾಡ್ತೀವಿ, ಹಸಿರು ರಾಜ್ಯ ಮಾಡ್ತೀವಿ. ಎಲ್ಲರೂ ಏನಪ್ಪ ಅಂದ್ರೆ ಹಸಿರು ಮನಸ್ಸು ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಇಷ್ಟಪಡ್ತೀವಿ. ಇಲ್ಲಿ ಆಶ್ರಮದಲ್ಲಿ ಎಷ್ಟು ಸಸಿಗಳು ನೆಟ್ಟಿರಿ ಮತ್ತು ಯಾವ್ಯಾವ ತಳಿ? ಸೊ ಇದರಲ್ಲಿ ಈಗಾಗಲೇ ಮೊನ್ನೆ ಉಸ್ತುವಾರಿ ಸಚಿವರು ವಿಶೇಷವಾಗಿ ಪಂಚವಟಿ ಸಸಿ ನಾವು ಮಾಡಿದ್ದೀವಿ. 5 ಮರಗಳನ್ನು ಮಾಡೋ ಮೂಲಕ ಅದಕ್ಕೆ ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ದಾರೆ. ಇದರಲ್ಲಿ ಅರಳಿ ಇದೆ, ಆಮೇಲೆ ಬಿಲ್ವಪತ್ರಿ ಇದೆ, ಬನ್ನಿ ಇದೆ, ಚಂದನ ಇದೆ. ಸೊ 5 ನೆಲ್ಲೆ ಇದೆ. 5 ಸಸಿಗಳನ್ನು ನೆಡುವ ಮೂಲಕ ಪಂಚವಟಿಗೆ ಏನಪ್ಪ ಅಂದ್ರೆ ಇಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಸೊ ಇದ್ರ ಮೂಲಕ ಇವತ್ತು ವಿಶೇಷ ಅರಳಿ ಗಿಡ ಇದೆ, ಆಮೇಲೆ ನಮ್ಮ ಆಲದ ಗಿಡ, ದೊಡ್ಡ ಮಟ್ಟದ ಆಲದು, ವಿಶೇಷವಾಗಿ ನಮ್ಮ ರಾಥೋಡ್ ಸರ್ ಹೇಳ್ತಾರೆ, ವಿಶೇಷವಾಗಿ ಅದು ಒಂದು ಯಾವುದೋ ಬಕುಳ, ಅದು ಬಹಳ ಪುರಾತನವಾದಂಥ ಮತ್ತು ಭಾಳ ವಿಶಾಲವಾದಂಥ ಒಂದು ಮರ, ವಿಶಿಷ್ಟವಾದಂಥ ಮರ ಇದೆ. ಸೊ ಎಲ್ಲ ವಿವಿಧ ತಳಿಗಳನ್ನು, ವಿಶೇಷವಾಗಿ ನಾವು ಬಿಲ್ವಪತ್ರಿ ಅವುಗಳನ್ನು ಕೊಡ್ತಾ ಇದ್ದೀವಿ. ಈ ಸುಮಾರು ಏನಪ್ಪ ಅಂದ್ರೆ ನಾನು ಅದರಲ್ಲಿ ಒಂದು 10,000 ಬಿಲ್ವಪತ್ರಿ ಕೊಡಬೇಕಂತ ನಾವು ಹಾಕೊಂಡಿದ್ದೀವಿ. ಸೊ ವಿಶೇಷವಾಗಿ ಇಲ್ಲೂ ಕೂಡ ನಾವು ನಟ್ಟಿವಿ. ಇವತ್ತು ಬರುವಂಥ ಎಲ್ಲ ಭಕ್ತರಿಗೂ ಕೂಡ ನಾವು ಬಿಲ್ವಪತ್ರಿಗಳನ್ನು ಕೊಡ್ತೀವಿ. ಉಳಿದಂಥ ಎಲ್ಲ ಸಸಿಗಳನ್ನು, ಜಾಪಳ ಆಗಿರ್ಬೋದು, ನಮ್ಮ ಬೇರೆ ಅನೇಕ ವಿಧದ ಎಲ್ಲ ತಳಿಗಳ ಮ್ಯಾಕ್ಸಿಮಮ್ ತಳಿಗಳನ್ನ ನಾವು ಏನಪ್ಪ ಅಂದ್ರೆ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಗಡಿ ಭಾಗದಲ್ಲಿ ಕನ್ನಡ ಉಳಿಸಲು ಶಾಲೆಗಳಲ್ಲಿ ವಿಶೇಷ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಬೇಕು. ಶಾಲೆಗಳಲ್ಲಿ ಪೀಠೋಪಕರಣ, ಪಾಠೋಪಕರಣ, ಗ್ರಂಥಾಲಯ, ಉದ್ಯಾನ, ನೀರು, ವಸತಿ ವ್ಯವಸ್ಥೆ, ರಸ್ತೆಗಳಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ಕನ್ನಡ ಉಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಆಗಿರುವಂತಹ ಪ್ರೊಫೆಸರ್ SV ಪಾಟೀಲ್ ತಿಳಿಸಿದರು. ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು, ಸಿದ್ದೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಜಹೀರಾಬಾದ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಸಂಭ್ರಮ ಒಂದು 50ರ ಸಂಭ್ರಮ, ಈ ಒಂದು 2024-25ನೇ ಸಾಲಿನ ತೆಲಂಗಾಣ ಗಡಿ ಉತ್ಸವ ಕಾರ್ಯಕ್ರಮವನ್ನು ಗಡಿಗ್ರಾಮ ಹದನೂರಿನಲ್ಲಿ ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ತೆಲಂಗಾಣ ಸರ್ಕಾರ ಕನ್ನಡ ಶಾಲೆಗಳನ್ನು ಬಂದ್ ಮಾಡದೆ ಅವುಗಳನ್ನು ಉಳಿಸಿ ಬೆಳೆಸಿ ಗಡಿಯಲ್ಲಿ ಸಾಮರಸ್ಯ ಕಾಪಾಡಬೇಕು. ವಿವಿಧ ಜಾನಪದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಪರಸ್ಪರ ಸಾಂಸ್ಕೃತಿಕ ವಿನಿಮಯ ಕಾರ್ಯ ನಡೆಯಬೇಕು. ಈ ನಿಟ್ಟಿನಲ್ಲಿ ಹೆಬ್ಬಾಳೆಯವರ ಕಾರ್ಯ ಅಭಿನಂದನಾರ್ಹ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು.
ಅಧ್ಯಕ್ಷತೆ ವಹಿಸಿದ ಹದ್ನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ವಿಷ್ಣುವರ್ಧನ್ ರೆಡ್ಡಿ ಮಾತನಾಡಿ, ಮೊಬೈಲ್ ಯುಗದಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಮರೆಮಾಚ್ತಾ ಇದೆ. ಕಲೆ, ಸಾಹಿತ್ಯ ಉಳಿಯದ ಹೊರತು ಸಂಸ್ಕೃತಿ ಉಳಿಸಲು ಸಾಧ್ಯವಿಲ್ಲ. ನಾವೆಲ್ಲ ಭಾರತೀಯರೆಂಬ ಭಾವನೆಯಿಂದ ಗಡಿಯಲ್ಲಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ಸಾಮರಸ್ಯ ಕಾಪಾಡಬೇಕಾಗಿದೆ ಎನ್ನುವಂತ ಮಾತನ್ನು ಹೇಳಿದರು. ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕರ್ನಾಟಕ, ತೆಲಂಗಾಣ ಗಡಿ ಭಾಗದಲ್ಲಿ ನಿರಂತರವಾಗಿ ಜನಪದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ರತ್ನಪುರ್, ಮಾಮಿಡ್ಗಿ, ಹದ್ನೂರ್, ಗಣೇಶ್ಪುರ್ ಸೇರಿದಂತೆ ಹಲವು ಕಡೆಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿದ ಪರಸ್ಪರ ಸಂಸ್ಕೃತಿ, ಕಲೆ ಮತ್ತು ಸಾಹಿತ್ಯದ ಪರಿಚಯ ಮಾಡಿಕೊಡಲಾಗ್ತಾ ಇದೆ ಎನ್ನುವಂತ ಮಾತನ್ನು ಕೂಡ ಹೇಳಿದರು. ದಿವ್ಯ ಸಾನ್ನಿಧ್ಯವನ್ನ ಬೆಂಗಳೂರು ಬಸವ ಗಂಗೋತ್ರಿಯ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ವಹಿಸಿದ್ರು. ವೇದಿಕೆ ಮೇಲೆ ಜಹೀರಾಬಾದ್ ವೃತ್ತ ನಿರೀಕ್ಷಕ ಜಕಲು ಹನುಮಂತ್ ಅವರು, ಆಮೇಲೆ ಸಿದ್ದೇಶ್ವರ ಬೆಲ್ಲದ ಕಾರ್ಖಾನೆ ಬೀದರ್ನ ಅಶೋಕ್ ಹೆಬ್ಬಾಳೆ, ಹಿರಿಯ ಪತ್ರಕರ್ತ ಎಚ್ ಸಿದ್ದಣ್ಣ, ಶಿವಶರಣಪ್ಪ ಗಣೇಶ್ಪುರ್, ಅಮೃತ್, ಪ್ರಮುಖರಾದ ವಿಪಿ ಸಿಂಗ್, ಮಲ್ಲಪ್ಪ ಗಣೇಶ್ಪುರ್, ಸೀನು ಗಂಗ್ವಾರ್, ಪತ್ರಕರ್ತ ಮಲ್ಲಾರೆಡ್ಡಿ, ವೇದ ಲಕ್ಷ್ಮಿ ಹದ್ನೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅಶ್ವಿನಿ ರಾಜ್ಕುಮಾರ್ ಬೊಂಪಳ್ಳಿ ಸುಗಮ ಸಂಗೀತ, ಮಹೇಶ್ ಕುಮಾರ್ ಕುಂಬಾರ್ ತಂಡದ ಜನಪದ ಹಾಡುಗಳು, ದೇವಿದಾಸ್ ಚಿಮ್ಕೋಡ್ ಹಾಗೂ ವೀಣಾ ಚಿಮ್ಕೋಡ್ ಅವರ ರಂಗಗೀತೆಗಳು, ಶೇಷಪ್ಪ ಚಿಟ್ಟ ಅವರ ಹಲಿಗೆ ವಾದನ, ಮೀರಾಬಾಯಿ ತಂಡದ ಲಂಬಾಣಿ ನೃತ್ಯ, ಹದ್ನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮಕ್ಕಳ ಜನಪದ ನೃತ್ಯ ಸಭಿಕರ ಗಮನ ಸೆಳೆಯಿತು. ಮದ್ರಾಸ್ ಚೆನ್ನಾಗಿ ಹೋಗಿದ್ದೀವಿ. ರಾಜ್ಕುಮಾರ್ ನಾವು ಬಸವ ತತ್ವ ಸಮ್ಮೇಳನ ಮಾಡೋ ಸಲುವಾಗಿ 2009 ಚೆನ್ನಾಗಿ ಹೋಗಿದ್ದೀವಿ. ಹೋದಾಗ ಚೆನ್ನೈ ಮಹಾನಗರ ಸುತ್ತ, ಮದ್ರಾಸ್ ಸುತ್ತ ಎಲ್ಲ ಕನ್ನಡ ಪಾಳ್ಯಗಳು ಅಂತಿದಾವೆ, ಹಳ್ಳಿಗಳು. ಲಂಬಾಣಿ ತಾಂಡ ಇದ್ದಾಗ ಕನ್ನಡ ಪಾಳ್ಯಗಳು ಅಂತ. ನಮ್ ಜನ ಕನ್ನಡ ಮಾತಾಡೋರು ಹೇಗಿದ್ದಾರೆ ಅಂದ್ರೆ ಅಲ್ಲಿ ಇವ್ರದೇ ಆದಂತ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ, ಇವ್ರ ಭಾಷೆ ಎಲ್ಲ ಉಳಿಸ್ಕೊಂಡು ಬಿಟ್ಟಿದ್ದಾರೆ. ಆ ಮದ್ರಾಸ್ ನಗರ ಸುತ್ತ ಒಂದಲ್ಲ ಎರಡಲ್ಲ 14 ಕನ್ನಡ ಪಾಳ್ಯಗಳು. ಕನ್ನಡ ಮಾತಾಡೋರಿಗೇನೋ ನೋಡ್ಬೇಕಾದ್ರೆ ಮದ್ರಾಸ್ ಸುತ್ತ 14 ಹಳ್ಳಿಗಳಿಗೆ ಹೋಗ್ಬೇಕು, ತಾಂಡ ಇದ್ದಾಗ. ಅದ್ರಾಗ ಅಪ್ಪ ಅವ್ರ ಅಜ್ಜ ಅವರೆಲ್ಲ ಕನ್ನಡ ಮಾತಾಡ್ತಾ ಇದ್ರು. ಯಾವ್ದೋ ಒಂದು ಕಾಲದಾಗ ಅವರು ಕರ್ನಾಟಕದಿಂದ ಮೈಗ್ರೇಟ್ ಆಗಿ ಚೆನ್ನಾಗಿ ಹೋದ್ರು. ಅಲ್ಲಿ ಆ ಹಿರಿಯರಿಗೆ ಕನ್ನಡ ಬರ್ತದೆ. ಈಗಿನ ಮಕ್ಕಳು ಎಲ್ಲ ಇಂಗ್ಲಿಷ್ ಮೀಡಿಯಮು, ತಮಿಳು ಮೀಡಿಯಂ, ಅವ್ರಿಗೆ ಕನ್ನಡ ಬರಲ್ಲ. ಅಲ್ಲಿ ನಾವು ಪ್ರವಚನ ಮಾಡ್ಲಿಕ್ಕೆ ಹೋದಾಗ ದೊಡ್ಡವರೆಲ್ಲ ಕನ್ನಡದಾಗ ಮಾತಾಡ್ರಿ ಅನ್ನೋರು, ಆ ಸಣ್ಣ ಹುಡುಗರೆಲ್ಲ ಇಂಗ್ಲಿಷ್ದಾಗ ಹೇಳ್ರಿ ಅನ್ನೋರು, ಇದ್ದ ತಮಿಳ್ದಾಗ ಹೇಳ್ರಿ. ನಮ್ ಕನ್ನಡ ಪರಿಸ್ಥಿತಿ ಹೆಂಗೆ ಏನಂದ್ರೆ, ಚೆನ್ನೈಗೆ ಹೋದವರು ತಮಿಳ್ದಾಗ ಅಲ್ಲೇ ಬೆರ್ತ ಹೋಗ್ಬಿಟ್ಟಾರ, ಮಹಾರಾಷ್ಟ್ರದಾಗ ಹೋದವ್ರು ಮರಾಠಿ ಶುರು ಮಾಡ್ಯಾರ, ತೆಲಂಗಾಣದಾಗ ಇದ್ದವ್ರು ತೆಲುಗು ಶುರು ಮಾಡ್ಯಾರ, ಕನ್ನಡ ಅಲ್ಲೆಲ್ಲ ಕರೆಗೆ ಹೋಗ್ತಾ ಇದೆ. ಈಗ ಮೈಬೂಬ್ ನಗರ್ ತನಕ ಕನ್ನಡ ಮಾತಾಡೋರಿದ್ದಾರೆ. ನಾವು ಮೈಬೂಬ್ ನಗರದಾಗ ಕನ್ನಡದಲ್ಲೇ ಪ್ರವಚನ ಮಾಡ್ತೀವಿ, ಹೈದರಾಬಾದ್ದಾಗ ಕನ್ನಡದಲ್ಲೇ ಪ್ರವಚನ ಮಾಡ್ತೀವಿ. ಎಲ್ಲ ಕಡೆಗೂ ಕನ್ನಡ ಭಾಷೆ ಹಬ್ಬಿತ್ತು. ಈ ಕನ್ನಡ ನಾಡು ಪಂಪ ಹೇಳುವಂಗ ಇದನ್ನ ಅವರಂಗ ಮಹಾರಾಷ್ಟ್ರದಲ್ಲಿ ಬೀಡ್ ತಾಲೂಕದ ಒಂದು ಕನ್ನಡ ಅಂತ ತಾಲೂಕದ. ಈಗ ಜೈರಾಬಾದ್ ತಾಲೂಕ, ಬಾಲ್ಕಿ ತಾಲೂಕ ಇದ್ದಾಗ ಕನ್ನಡ ಅನ್ನೋ ತಾಲೂಕದ. ದುರ್ದೈವದ ಸಂಗತಿ, ಕನ್ನಡ ಅಲ್ಲಿ ತನಕ ಇತ್ತು ಪಂಪನ ಕಾಲದಲ್ಲಿ, 10ನೇ ಶತಮಾನದಲ್ಲಿ. ಆದ್ರೆ ಈ ಕನ್ನಡ ಅಂತ ಆ ಊರದ ಅಂತ ಹೋದ್ರೆ ಆ ಊರಾಗ ಒಬ್ಬರಿಗೂ ಕನ್ನಡ ಬರಲ್ಲ. ಅದು ಕರ್ನಾಟಕದೇ ಭಾಗ ಇತ್ತು. ಮಹಾರಾಷ್ಟ್ರ ಕರ್ನಾಟಕ ಗಡಿ ಇದು ಭಾಗ ಆದ್ಮೇಲೆ ಅದು ಮಹಾರಾಷ್ಟ್ರಕ್ಕೆ ಸೇರ್ತು. ನರ್ಮದಾ ನದಿ ದಂಡೆ ಮೇಲೆ ನಾವು ಈ ಕಡೆ ಕರ್ನಾಟಕ ಬಂದಿವಿ. ಅಲ್ಲಿ ಒಬ್ಬರಿಗೂ ಕನ್ನಡ ಬರಲ್ಲ. ಈ ರೀತಿಯಾಗಿ ತೆಲಂಗಾಣ ಹೋದ ಕನ್ನಡಿಗರು ತೆಲುಗು ಕಲಿತಾ ಇದ್ದಾರೆ, ಮಹಾರಾಷ್ಟ್ರದವರು ಮಹಾರಾಷ್ಟ್ರ ಕಲಿತಾರೆ, ಮತ್ತೆ ತಮಿಳುನಾಡು ತಮಿಳು ಕಲಿತಾ ಇದ್ದಾರೆ. ಹೀಗಾಗಿ ಕನ್ನಡವನ್ನು ನಾವು ಇಂಥ ಗಡಿ ಉತ್ಸವಗಳ ಮಾಡೋದ್ರ ಮೂಲಕ ಗಡಿನಾಡಿನಲ್ಲಿ ಕನ್ನಡ ಶಾಲೆಗಳನ್ನು ತೆಗಿತಕ್ಕಂತ ಅವಶ್ಯಕತೆ ಇದೆ. ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಜಾನಪದ ಕಲೆಗಳನ್ನ ಉಳಿಸ್ತಕ್ಕಂತ ಒಂದು ಸಂಸ್ಕೃತಿ ಇದೆ. ಈ ಜಾನಪದ ಕಲೆಗಳು ನಾಶ ಹೋದ್ರೆ ನಮ್ಮ ಸಂಸ್ಕೃತಿನೇ ನಾಶ ಹೋಗ್ತದೆ. ಅದಕ್ಕಾಗಿ ಇಂತ ಬಹಳ ಒಳ್ಳೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನಮ್ಮ ರಾಜ್ಕುಮಾರ್ ಅವರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ. ನನಗೆ ಗೊತ್ತಿರೋ ಪ್ರಕಾರ ಈ ಒಂದು ತೆಲಂಗಾಣ ರಾಜ್ಯ ಪ್ರತ್ಯೇಕ ಆಗ್ಬೇಕಂದ್ರ ನಾವು ವಿಠಲ್ ರಾವ್ ಅವ್ರ ನೆನ್ಸ್ಕೊಳ್ಳೇಬೇಕು. ಅಂದ್ರೆ ಗದ್ದಾರ್ ಅಂತ ಅವರಿಗೆ ನಾವು ಕರಿತಿದ್ದೇವೆ. ಅವರು ಸಾಕಷ್ಟು ಈ ಭಾಗದ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗೋಸ್ಕರ ಅದಕ್ಕೆ ತಮ್ಮ ಫೋಕ್ ಸಾಂಗ್ ಮುಖಾಂತರ ಮತ್ತು ಇಡೀ ದೇಶದಲ್ಲಿ ಅವರು ಪಾಪ್ಯುಲರ್ ಆಗಿದ್ದಾರೆ. ಅವರು ನಮ್ಮ ದುರಾದೃಷ್ಟ 2023ರಲ್ಲಿ ಮರಣ ಹೊಂದಿದ್ರು ತಮ್ಮ 77ನೇ ವಯಸ್ಸಿನಲ್ಲಿ. ಈ ಒಂದು ತೆಲಂಗಾಣ ರಾಜ್ಯ ಆಗ್ಬೇಕಂದ್ರ
ಅವರು ಕಲೆ ಮುಖಾಂತರ ಸಾಕಷ್ಟು ರೆವಲ್ಯೂಷನ್ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹಾಡುಗಳ ಮುಖಾಂತರ ನಮ್ಮ ಜನಗಳ ಹತ್ರ ಎಷ್ಟು ತಾರತಮ್ಯ ಇದೆ, ಜಾತಿ ಪದ್ಧತಿಯಿಂದ ಎಷ್ಟು ತುಳಿತಕ್ಕೊಳಗಾಗಿದ್ದೇವೆ ಅದನ್ನ ಈ ಕಲೆ ಮುಖಾಂತರ ಅವರು ಒಂದು ಸರ್ಕಾರಕ್ಕಾಗಿ ಎಚ್ಚರಿಸಿದ್ದಾರೆ. ಆ ಒಂದು ಇದರಿಂದ ಇವತ್ತು ತೆಲಂಗಾಣ ರಾಜ್ಯ ಒಳ್ಳೆ ರಾಜ್ಯವಾಗಿ ಹೊರಹೊಮ್ಮಿದೆ. ನೀವು ನಮ್ಮ ಬೀದರ್ ಜಿಲ್ಲೆಯ ಗಡಿನಾಡಿನಲ್ಲಿರೋದ್ರಿಂದ ಸಾಕಷ್ಟು ಜನಗಳಿಗೆ ಕನ್ನಡ ಗೊತ್ತಿದೆ. ಮತ್ತೆ ನಮ್ಮ ಬೀದರು ಜೈರಾಬಾದ್ ಎರಡೂ ಒಂದೇ. ಸಾಕಷ್ಟು ನಮ್ಮ ಅಕ್ಕಂಗಿಯರು ಅಣ್ಣತಮ್ಮಂದಿರು ಸಂಬಂಧಿಕರು ಜೈರಾಬಾದ್ನಲ್ಲಿ ತಾಲೂಕದಲ್ಲಿ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ. ಮತ್ತೇನ್ ನಮ್ಮ ದೇವರುಗಳಿದ್ದಾವ ಎಲ್ಲ ನಮ್ಮ ಮನೆ ದೇವರುಗಳು ಎಲ್ಲ ಈ ತೆಲಂಗಾಣ ಸ್ಟೇಟ್ ನಲ್ಲಿ ಇದ್ದಾವೆ. ಶ್ರೀಶೈಲ್ ಮಲ್ಲಿಕಾರ್ಜುನ ಆಗಿರ್ಬೋದು, ಜೈರಾಬಾದ್ ಸಂಗಮ್ ಆಗಿರ್ಬೋದು. ನಮ್ಮ ಈ ಒಂದು ತೆಲಂಗಾಣ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಅದು ಬೀದರ್ ಗಡಿ ಭಾಗದ ಬಹಳ ಸಂಬಂಧಗಳಿದ್ದಾವೆ. ಆ ಸಂಬಂಧಗಳು ನಾವು ಮುಂದುವರಿಬೇಕಂದ್ರ ಇದು ಕಲೆ ಮುಖಾಂತರ ಸಾಧ್ಯ. ಈ ಕಲೆಗೆ ಯಾವುದು ಜಾತಿ ಗಡಿ ಗ್ರಾಮದ ಶಿವಶರಣಪ್ಪ ಗಣೇಶ್ಪುರ ಅವರ ಓಂ ಸಾಯಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಜೊತೆಗೆ ಸಿದ್ದೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಹಯೋಗದಲ್ಲಿ ಸುಮಾರು 7-8 ವರ್ಷಗಳ ನಿರಂತರವಾಗಿ ನಮ್ಮ ಭವ್ಯ ಭಾರತದ ನೆಲಮೂಲದ ಸಂಸ್ಕೃತಿ ಆಗಿರುವಂತಹ ಜಾನಪದ ಸಂಸ್ಕೃತಿ ಉಳಿಸಬೇಕು, ಬೆಳೆಸಬೇಕು, ಜೊತೆಗೆ ಮುಂದಿನ ಯುವ ಪೀಳಿಗೆಗೆ ಇದರ ಪರಿಚಯ ಮಾಡಿಕೊಡುವ ಒಂದು ಉದ್ದೇಶವನ್ನು ಇಟ್ಕೊಂಡು ನಿರಂತರವಾಗಿ ನಮ್ಮ ಕನ್ನಡದ ಕಲಾವಿದರಿಗೆ ತೆಲಂಗಾಣ ಕರೆಸಿ, ತೆಲಂಗಾಣದ ಕಲಾವಿದರಿಗೆ ಬೀದರ್ಗೆ ಕರೆಸಿ ಇಂಥ ಅನೇಕ ರಚನಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿರುತ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು ಕಳೆದ 2 ವರ್ಷಗಳ ಹಿಂದೆ ಭಾರತ ಸರ್ಕಾರದ ಸಂಸ್ಕೃತಿ ಮಂತ್ರಾಲಯ ಸಹಯೋಗದಲ್ಲಿ ನೆಲ್ಕಲ್ದಲ್ಲಿ ಉತ್ತರ ಭಾರತದ ಜಮ್ಮು ಕಾಶ್ಮೀರ ಕಲಾವಿದರು, ಹರಿಯಾಣದ ಕಲಾವಿದರು, ನಮ್ಮ ತೆಲಂಗಾಣದ ಕಲಾವಿದರು, ಆಂಧ್ರ ಪ್ರದೇಶ ಕಲಾವಿದರು ಜೊತೆಗೆ ನಮ್ಮ ಬೀದರ್ನ ಕಲಾವಿದರಿಗೆ ನಾವಿಲ್ಲಿ ಎಲ್ಲೆಂದರೂ ಹೊಸಳ್ಳಿದಲ್ಲಿ ಒಂದು ಕಾರ್ಯಕ್ರಮ, ನೆಲ್ಕಲ್ದಲ್ಲಿ ಒಂದು ಕಾರ್ಯಕ್ರಮ, ರತ್ನಾಪುರದಲ್ಲಿ ಒಂದು ಕಾರ್ಯಕ್ರಮ. ಉದ್ದೇಶ ಏನಂತಂದ್ರೆ ನಮ್ಮ ಭವ್ಯ ಭಾರತದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದಿನ ಯುವ ಪೀಳಿಗೆ ಪರಿಚಯ ಮಾಡಿಕೊಡ್ಬೇಕು, ಕಲಾವಿದರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಜೊತೆಗೆ ಸಿದ್ದೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಜೈರಾಬಾದ್ ಜೊತೆಗೆ ಈ ಒಂದು ಕಾಲೇಜಿನ ಸಹಕಾರದಲ್ಲಿ ಈ ಒಂದು ಕಾಲೇಜಿನ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಉದ್ಘಾಟನೆ ನಂತರ ಇವೆಲ್ಲ ಕಲಾವಿದರು ಇಲ್ಲಿ ಪರ್ಫಾರ್ಮ್ ಮಾಡೋರಿದ್ದಾರೆ. ಹೀಗಾಗಿ ಮತ್ತೆ ಎಲ್ಲ ಕಲಾವಿದರಿಗೆ ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜ್ಯರಿಗೆ, ಗಣ್ಯರಿಗೆ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘ ಹಾಗೂ ಬೆಂಗಳೂರಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಬೊಮ್ಮಗೊಂಡೇಶ್ವರ ಉತ್ಸವದ ಅಂಗವಾಗಿ ಇಲ್ಲಿಯ ರಂಗಮಂದಿರದಲ್ಲಿ ಆಯೋಜಿಸಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಸೂರೆಗೊಂಡಿತು. ಕಲಾವಿದರು ಭರತನಾಟ್ಯವನ್ನು ನಡೆಸಿಕೊಟ್ರು. ವಚನ ಗಾಯನ, ಚೌಡ್ಕಿ ಪದ, ಗೀಗಿ ಪದ, ಮೊಹರಂ ಪದ, ಬೀಸುವ ಪದ, ಕುಟ್ಟುವ ಪದ, ಜೋಗುಳ ಹಾಡು, ಹಲಗೆ ವಾದನ, ಕೋಲಾಟ, ಬುಲಾಯಿ ಮತ್ತಿತರ ಕಲಾ ಪ್ರಕಾರಗಳನ್ನು ಪ್ರದರ್ಶನ ಮಾಡಿ ಸಭಿಕರ ಮೆಚ್ಚುಗೆಗೆ ಪಾತ್ರರಾದರು. ನಾಟ್ಯಶ್ರೀ ನೃತ್ಯಾಲಯದ ಅಧ್ಯಕ್ಷೆ ರಾಣಿ ಸತ್ಯಮೂರ್ತಿ ಅವರ ನಿರ್ದೇಶನದಲ್ಲಿ ನೃತ್ಯಾಲಯದ ಒಂದು ಕಲಾವಿದರು ಆಕರ್ಷಕ ಭರತನಾಟ್ಯವನ್ನು ಪ್ರದರ್ಶನ ಮಾಡ್ತಾರೆ. ಕಾಂಚನ, ಶೇಷಪ್ಪ, ಚಿಟ್ಟ, ಆಮೇಲೆ ನಾಗಮ್ಮ, ಕನಕರಾಜು, ಮಲ್ಲಿಕಾರ್ಜುನ್ ಸ್ವಾಮಿ, ಭಾಗ್ಯಶ್ರೀ ದುರ್ಗೆ, ದೇವಿದಾಸ್ ಚಿಮ್ಕೋಡ್, ಸಂಗಮ್ಮ, ಸುಭಾಷ್ ಅಲ್ಲಪುರ್, ಮಲ್ಲಿಕಾರ್ಜುನ್ ಪಾಟೀಲ್, ಪಾರ್ವತಿ ಚಿದ್ರಿ, ಶಕುಂತಲಾ ಮುಂತಾದ ಕಲಾವಿದರು ಹಾಗೂ ಕಲಾ ತಂಡದವರು ಈ ಕಲಾ ಪ್ರದರ್ಶನವನ್ನು ನಡೆಸಿಕೊಟ್ರು. ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ ಶಶಿಕಾಂತ್ ಸೆಂಬಳ್ಳಿ, ಹಾಜಿ ಪಾಷಾ, ಮೌಲಾನಾ ಸಾಬ್ ಬಾಳೂರ್, ಪತ್ರಿಕಾ ಛಾಯಾಗ್ರಾಹಕ ಗೋಪಿಚಂದ್ ತಾಂದಳೆ, ಸಾಮಾಜಿಕ ಸೇವೆಗಾಗಿ ರಾಜ್ಕುಮಾರ್ ಕಂದುಗುಳೆ, ಸಮಾಜದ SSLC ದ್ವಿತೀಯ PUC JEE KCET ಹಾಗೂ ನೀಟ್ ಸಾಧಕರನ್ನು ಸನ್ಮಾನಿಸಲಾಯಿತು. ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡ್ತಾರೆ. ಬೊಮ್ಮಗೊಂಡೇಶ್ವರ ಅವರ ಕಾರ್ಯ ಒಂದು ಸಮಾಜಮುಖಿಯಾಗಿತ್ತು. ಬೊಮ್ಮಗೊಂಡೇಶ್ವರರು ಅಂದಿನ ಒಂದು ಸಂದರ್ಭದಲ್ಲಿ ಒಂದು ಕೆರೆಯಲ್ಲಿ ನೀರನ್ನು ತರಿಸಿರ್ತಕ್ಕಂಥವ್ರು, ಆಮೇಲೆ ಒಂದು ಕಲ್ಲನ್ನು ಸರಿಸಿ ಈ ಜನತೆಗೆ ನೀರು ಉಣಿಸಿರ್ತಕ್ಕಂಥವ್ರು. ನಿಜಕ್ಕೂ ಕೂಡ ಅವರ ಕಾರ್ಯ ಶ್ಲಾಘನೀಯ ಎನ್ನುವಂಥ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ಜೋಳದಾಪ್ಕೆ ಅಧ್ಯಕ್ಷತೆಯನ್ನು ವಹಿಸಿದರು. ವಿಧಾನ ಪರಿಷತ್ ಮಾಜಿ ಸಭಾಪತಿ ರಘುನಾಥರಾವ್ ಮಲ್ಕಾಪುರೆ, ರಾಜ್ಯ ಕುರಿ ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತರಾವ್ ಚಿದ್ರಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಗೀತಾ ಚಿದ್ರಿ, ಮಾಜಿ ಸದಸ್ಯ ಬಾಬುರಾವ್ ಮಲ್ಕಾಪುರ್, ಶಂಭುಲಿಂಗ್ ವಾಲ್ದೊಡ್ಡಿ, ರಾಣಿ ಸತ್ಯಮೂರ್ತಿ, PS ಇಟ್ಕಂಪಳ್ಳಿ, ಭೀಮ್ಸಿಂಗ್ ಮಲ್ಕಾಪುರ್, ಬಾಬುರಾವ್ ಬರಿದಾಬಾದ್, ಶಿವಕುಮಾರ್ ಕುಪ್ಪೆ ಸೇರಿದಂತೆ ಹಲವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು.
ರಂಗಮಂದಿರದಾಗ ಹಾಲ್ ಫುಲ್ ಆಗ್ಬೇಕಂತಂದ್ರೆ ಅದು ಒಂದು ಇತಿಹಾಸ ಅದ. ಹಂಗಾಗಿ ನೀವೆಲ್ಲರೂ ಬಂದಿರಿ, ಅದು ನಿಮ್ಮ ಮೊದಲ ನಾ ಧನ್ಯವಾದ ಹೇಳ್ತೀನಿ. ಅದರಲ್ಲಿ ಅರ್ಧ ಲೇಡೀಸು, ಅದು ಒಂದು ಇತಿಹಾಸ ಅದ. ಅದು ಇವತ್ತ ನಿಜಕ್ಕೂ ಎರಡು ಬಹಳ ವಿಶೇಷ ಸಂದರ್ಭದ. ಒಂದು ಮಹಾತ್ಮ ಚಾಮುಂಡೇಶ್ವರಿ ಉತ್ಸವ. ಹೆಂಗೆ ನಾವೆಲ್ಲರೂ ಈ ನಾಡಿನಲ್ಲಿ ಹೆಂಗ ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಕನಕ, ಅದೇ ರೀತಿ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಚಾಮುಂಡೇಶ್ವರಿ. ಇದು ಇತ್ತೀಚೆಗೆ ನಮ್ಮೆಲ್ಲ ಹುಡುಗರೆಲ್ಲ ಸೇರಿ, ಅದ್ರ ವಿಶೇಷವಾಗಿ ನಮ್ಮ ಸಂತೋಷ್ ಜಳಗೊತ್ತಿಗೆ ಮತ್ತು ಅವ್ರೆಲ್ಲ ಟೀಮ್ ಸೇರಿ ಈ ಒಂದು ಉತ್ಸವ ಸ್ಟಾರ್ಟ್ ಮಾಡಿದ್ರೆ ನಿಜಕ್ಕೂ ಇದು ಬಹಳ ಒಳ್ಳೇದು. ಮತ್ತು ನಿಮ್ಮೆಲ್ಲ ಟೀಮಿಗೆ ನಾನು ನನ್ನ ಪರವಾಗಿ, ಸಮಾಜ ಪರವಾಗಿ, ಎಲ್ಲರ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಹರ್ ವರ್ಷ ರಘು ನ್ಯೂ ಇಯರ್ ದಿನ ಅಲ್ಲಿ SP ಆಫೀಸ್ಗ ಮತ್ತು ಎಲ್ಲ ಮುಖಂಡರು ಬನ್ನಿ, ಹೆಚ್ಚು ಕಮ್ಮಿ ಒಂದು ಹಾರು, ಒಂದು ಸ್ವೀಟ್ ಡಬ್ಬಿ ಗೊತ್ತಾಯ್ತು. ನಾಂದ ವಯಸ್ಸಾಗಿದೆ ನರಸಪ್ಪ, ಯಾಕೆ ಹಿಂಗೆ ಇಲ್ಲ ಸಾಬ್ರೆ, ನನ್ನ ಕೈ ಕಾಲು ನಡೆಸ್ತಾನ. ಮತ್ತ ಅವ್ನ ಖಾಯಶ್ ಏನಂತಂದ್ರೆ ಎಲ್ಲಾ ಮದಿಗಳಿಗೆ ಪೊಲೀಸ್ ಬ್ಯಾಂಡೇ ಬರ್ಬೇಕು, ಬೇರೆ ಬ್ಯಾಂಡ್ ತರಿಸ್ತಿದ್ದಿಲ್ಲ ಮನುಷ್ಯ ಗೊತ್ತಾಯ್ತು. ಅಂಥವ್ರದ್ದು ಅಲ್ಲಿಗೆ ಮೋಕ್ಷಕ್ಕೆ ಹೋಗೋದಿದೆ. ಅದಕ್ಕೆ ನಮ್ಮೆಲ್ಲ ಅತಿಥಿಗಳು ಮಾತಾಡ್ತಾರ, ಎಲ್ಲರದು ಮಾತು ಆಲಿಸ್ರಿ. ಸಾಯಂಕಾಲ ತನ ಆರಾಮ್ ಸರಿ ಇದ್ದು ಕಾರ್ಯಕ್ರಮ ಯಶಸ್ವಿ ಮಾಡಿ ಎಲ್ಲರೂ ಹೋಗ್ಬೇಕು ಅಂತ ಹೇಳ್ತೀನಿ. ಮತ್ತು ವಿಶೇಷವಾಗಿ ನಮ್ಮ ಸಂತೋಷ್ ಆ್ಯಂಡ್ ಟೀಮ್ ಎಲ್ಲರಿಗೂ ಏನದಲ್ಲ ನನ್ನ ಪರವಾಗಿ ಅಭಿನಂದನೆ ಸಲ್ಲಿಸಿ ಅದು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಾಲಯದ ಒಂದು ಸಭಾಂಗಣದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. DHO ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಎಲ್ಲ ಕಾರ್ಯಕ್ರಮದ ಅನುಷ್ಠಾನದ ಅಧಿಕಾರಿಗಳು, ತಾಲೂಕಾ ಆರೋಗ್ಯ ಅಧಿಕಾರಿಗಳೊಂದಿಗೆ ವಿಶ್ವ ಜನಸಂಖ್ಯಾ ದಿನಾಚರಣೆ ನಿಮಿತ್ತ ಹಮ್ಮಿಕೊಂಡಿರುವಂತಹ ಜನಜಾಗೃತಿ ಜಾಥಾಗೆ ರಿಬ್ಬನ್ ಕತ್ತರಿಸುವ ಮೂಲಕವಾಗಿ ಚಾಲನೆಯನ್ನು ಕೊಡುತ್ತಾರೆ. ಬಳಿಕ ಮಾತನಾಡಿರುವಂತಹ DHO ಅವರು ಆಶಾ ಕಾರ್ಯಕರ್ತೆಯರು ಒಂದು ಛಾಯಾ ಮಾತ್ರೆ, ಕಾಂಡಮ್ಸ್ಗಳು, ಆಮೇಲೆ ಮಾಲಾಯನ್ ಮಾತ್ರೆಗಳನ್ನು ಅರ್ಹ ಫಲಾನುಭವಿಗಳ ಮನೆ ಬಾಗಿಲವರೆಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೂ ನೂತನ ತಾತ್ಕಾಲಿಕ ಗರ್ಭ ನಿರೋಧಕ ಸಬ್ ಡರ್ಮಲ್ ಸಿಂಗಲ್ ರಾಡ್ ಇಂಪ್ಲಾಂಟ್ ಸೇವೆಗಳು ಕೂಡ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಬೀದರ್ನಲ್ಲಿ, 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೀದರ್ ಮತ್ತು ಬಸವ ಕಲ್ಯಾಣದ ಹಾಗೂ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಔರಾದ್ನಲ್ಲಿ ಲಭ್ಯವಿದೆ. ಜನನ ಮತ್ತು ಮರಣ ಕಡ್ಡಾಯವಾಗಿ 21ರಿಂದ ಒಳಗೆ ತಾವೆಲ್ಲರೂ ಕೂಡ ನೋಂದಣಿ ಮಾಡಿಸ್ಕೊಳ್ಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಎಲ್ಲರಿಗೆ ನಮಸ್ಕಾರ. ನನ್ನ ಬೀದರ್ ಜನತೆಗೆ ಮತ್ತು ಎಲ್ಲ ನನ್ನ ಆರೋಗ್ಯ ಕಾರ್ಯಕರ್ತರಿಗೆ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ನಮಸ್ಕಾರ. ಇವತ್ತು ನಾವು ವಿಶ್ವ ಜನಸಂಖ್ಯೆ ದಿವಸನ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ತಿಂಗಳು ಪೂರ್ತಿ ಒಂದು ತಿಂಗಳು, ಇವತ್ತಿನ ದಿನ ಒಂದು ತಿಂಗಳು ನಾವು 15 ದಿವಸ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡ್ತೀವಿ. ಇದರ ಮೂಲ ಮಹತ್ವ ಏನಂದರೆ ನಾವು ಜನಸಂಖ್ಯೆ ಕಂಟ್ರೋಲ್ ಮಾಡೋದು ಮತ್ತು ಚಿಕ್ಕ ಸಂಸಾರ ಸುಖಿ ಸಂಸಾರ ಅಂತ ಈ ಘೋಷಣೆ ವಾಕ್ಯದಿಂದ ನಾವೆಲ್ಲರಿಗೆ ಮನೆ ಮನೆ ಭೇಟಿ ಮಾಡಿ ನಮ್ಮ ಟಾರ್ಗೆಟೆಡ್ ಪಾಪ್ಯುಲೇಷನ್ ಇದೆ ಅಂದರೆ ಯಾರಿಗೆ ನಾವು ಇದು ವಿಷಯನ ತಿಳಿಸ್ಬೇಕು ಅಂಥವ್ರ ಜನಕ್ಕೆ ಕಲೆಕ್ಟ್ ಮಾಡಿಬಿಟ್ಟು ಸಭೆ ಮುಖಾಂತರ VHSC ಮುಖಾಂತರ ಅಂಗನವಾಡಿಯಲ್ಲಿ ಆಶಾ 15 ದಿವಸ ಏನು ಸಭೆ ನಡೆಸ್ತಾರೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಹೋಬಳಿಯಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ವಿಶ್ವ ಜನಸಂಖ್ಯೆ ಮಾಸಾಚರಣೆ ಮಾಡಿಸ್ಬಿಟ್ಟು ಅದರಲ್ಲಿ ವಿಶೇಷವಾಗಿ ಏನು ಮಹಿಳೆಯರು ಮತ್ತು ಪುರುಷರು ಈ ಟಾರ್ಗೆಟೆಡ್ ಕಪಲ್ಸ್ ಏನು ಮ್ಯಾರೇಜ್ ಆಗಿರ್ತಾವ ಅಥವಾ 1 ಮಗು ಅಥವಾ 2 ಮಗು ಅಂತರ ಹೆಂಗೆ ಇಡಬೇಕು ಮತ್ತು ಯಾವ್ಯಾವ ವಿಧಾನ ಯಾರಿಗೆ ಅಪ್ಲೈ ಆಗುತ್ತೆ, ಯಾವ ವಿಧಾನ ತೊಗೋಬೇಕು ಇದ್ರ ಬಗ್ಗೆ ನಾವು ಜಾಗೃತಿ ಮಾಡಿಸ್ತೀವಿ. ಇದು ತುಂಬ ಯಶಸ್ವಿಯಾಗಿ ನಾವು ಗ್ರಾಮ ಮಟ್ಟದಲ್ಲಿ ಚೆನ್ನಾಗಿ ಮಾಡ್ತೀವಿ ಸರ್. ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.